ಋಷಿ ಮೂಲ ನದಿ ಮೂಲ ಹುಡುಕೋದು ಕಷ್ಟ. ಹಾಗೆ ಭಾರತದ ಇತಿಹಾಸ ಮತ್ತು ಪರಂಪರೆಯ ಬೇರನ್ನ ಕೆದಕೋದು ಅಷ್ಟೇ ಕಷ್ಟ. ಈ ನಿಟ್ಟಲ್ಲಿ ಅದೆಷ್ಟೋ ಮಂದಿ ಪ್ರಯತ್ನ ಪಟ್ಟರೂ ಸಂಪೂರ್ಣ ಯಶಸ್ವಿಯಾಗಿಲ್ಲ. ಸಮುದ್ರದಲ್ಲಿ ಮುಗಿದಷ್ಟು ನೀರು ಅನ್ನೋ ಹಾಗೆ ನಮಗೆ ಎಟಕಿದಷ್ಟು ಜ್ಞಾನವನ್ನ ಅರಿತು ಮುಂದಕ್ಕೆ ಹೆಜ್ಜೆ ಹಾಕಬೇಕು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬಹಳ ಅಚ್ಚರಿ ಮತ್ತು ವಿಶೇಷದಲ್ಲಿ ವಿಶೇಷ ಅನ್ನುವ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಈ ರೀತಿಯ ವಿಶೇಷ ಸ್ಥಳಗಳು ಮತ್ತು ಎಲ್ಲಿಯೂ ಸಿಗದ ಮಾಹಿತಿಯ ಬಗ್ಗೆ ತಿಳ್ಕೊಳ್ಳೋಕೆ ನಮ್ಮ ಯಾತ್ರಿ ಎಪಿಸೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಆ ಮೂಲಕ ನಮ್ಮ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಎಂಟರ್ ಆಗೋಣ. ಸೊ ವೆಲ್ಕಮ್ ಟು ಯಾತ್ರಿ ಎಪಿಸೋಡ್. ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ನಮ್ಮ ನೆರೆಯ ರಾಜ್ಯ ತಮಿಳುನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ಪೆಷಲ್ ಸ್ಥಳವನ್ನ ಪರಿಚಯಿಸ್ತಾ ಇದ್ದೀನಿ. ಅದಕ್ಕೆ ನಾವು ತಮಿಳುನಾಡಿನ ವಿಶ್ವದ ಅತಿ ದೊಡ್ಡ ದೇವಾಲಯ ಇರೋ ಶ್ರೀರಂಗಂಗೆ ಬರಬೇಕು. ಸ್ನೇಹಿತರೆ, ಇಲ್ಲಿಗೆ ನಾವು ತಲುಪೋದಿಕ್ಕೆ ದೇಶದ ಪ್ರಮುಖ ನಗರಗಳಿಂದ ರೈಲು ಮತ್ತು ಬಸ್ಸಿನ ವ್ಯವಸ್ಥೆ ಇದೆ. ಹಾಗೆ ಬೆಂಗಳೂರಿನಿಂದಲೂ ರೈಲು ಮತ್ತು ಬಸ್ನಲ್ಲಿ ತೆರಳಬಹುದು. ರೈಲಿನಲ್ಲಿ ಹೋಗೋದಾದ್ರೆ ಮೊದಲು ತಿರುಚಿರಾಪಲ್ಲಿ ರೈಲ್ವೆ ಸ್ಟೇಷನ್ ತಲುಪಿ ನಂತರ ಇಲ್ಲಿಗೆ ಸೇರ್ಕೊಳ್ಳಬಹುದು, ಅಥವಾ ನೇರವಾಗಿ ಬಸ್ನಲ್ಲೂ ಬರಬಹುದು. ಈಗ ನಾವು ಆ ಪ್ರದೇಶಕ್ಕೆ ಹೋಗೋಣ. ಅದುವೇ ಶಿವನ ಪಂಚಭೂತ ಲಿಂಗಗಳ ಪೈಕಿ ಒಂದಾಗಿರೋ ಜಂಬುಕೇಶ್ವರ ದೇವಸ್ಥಾನ. ನೀವೀಗ ನೋಡ್ತಾ ಇದ್ದೀರಿ ಅಲ್ವಾ, ಇದುವೇ ತಿರುವಾನೈಕಾವಲ್ ದೇವಸ್ಥಾನ, ಅರ್ಥಾತ್ ಜಂಬುಕೇಶ್ವರ ದೇವಾಲಯ. ಇಲ್ಲಿ ಶಿವನು ಜಲಲಿಂಗ ರೂಪದಲ್ಲಿ ದರ್ಶನ ಕೊಡ್ತಾನೆ. ಶ್ರೀರಂಗಂ ದೇವಾಲಯದಿಂದ ಜಸ್ಟ್ 1.5 ಕಿಲೋಮೀಟರ್ ಅಂತರದಲ್ಲಿರುವ ಈ ಸನ್ನಿಧಿ ತಿರುಚಿರಾಪಲ್ಲಿಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳ. ಹಾಗೆ ಮುಂದಕ್ಕೆ ಬಂದು ಈಗ ನೋಡ್ತಾ ಇರೋ ಗೋಪುರದ ಮೂಲಕ ಒಳಗೆ ಬಂದ್ರೆ ನಿಜಕ್ಕೂ ಒಂದು ವಿಶೇಷ ಅನುಭವವಾಗುತ್ತೆ. ಸುಮಾರು 18 ಎಕರೆ ವಿಸ್ತೀರ್ಣದಲ್ಲಿ ಕಟ್ಟಿರೋ ಈ ದೇವಾಲಯ ಪ್ರತಿಯೊಂದು ಕಲ್ಲುಗಳಲ್ಲೂ ಅದ್ಭುತ ಶಿಲ್ಪ ಸೌಂದರ್ಯವನ್ನ ಕಾಣಬಹುದು. ಎತ್ತ ಕಣ್ಣು ಹಾಯಿಸಿದ್ರು ವಾವ್ ಅನ್ನುವ ರೀತಿ ಕಲಾ ಶ್ರೀಮಂತಿಕೆ ನಮ್ಮನ್ನ ಬೆರಗುಗೊಳಿಸುತ್ತೆ. ಇಲ್ಲಿ ಶಿವನು ಜಂಬುಕೇಶ್ವರನಾಗಿ ಮತ್ತು ಮಾತೆ ಪಾರ್ವತಿಯು ಅಖಿಲಾಂಡೇಶ್ವರಿಯ ಹೆಸರಲ್ಲಿ ದರ್ಶನ ನೀಡ್ತಾಳೆ. ದೇವಾಲಯದ ಸೌಂದರ್ಯ ಹಾಗೆ ಸವಿತಾ ಮುಂದಕ್ಕೆ ಹೆಜ್ಜೆ ಹಾಕಿದ್ರೆ ನಾವು ಗರ್ಭಗುಡಿಯ ಮುಂದೆ ಬಂದು ನಿಲ್ತೀವಿ. ಇಲ್ಲಿ ಕ್ಯಾಮ್ರಾ ಅಲೋವಿಲ್ಲದ ಕಾರಣ ನಾನು ಒಳಗಿನ ದೃಶ್ಯವನ್ನ ತೋರಿಸಲು ಸಾಧ್ಯ ಇಲ್ಲ. ನೀವೇ ನೇರವಾಗಿ ಬಂದು ಅದನ್ನ ನೋಡಬಹುದು. ಆದರೆ ನಾನು ಕಂಡಿದ್ದನ್ನ ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ವಿವರಿಸ್ತೀನಿ. ಇತರೆ ದೇವಾಲಯದಂತೆ ಇಲ್ಲಿ ಗರ್ಭಗುಡಿ ಕಂಡು ಬಂದ್ರು ನೇರವಾಗಿ ನಿಂತು ದರ್ಶನ ಮಾಡಲು ಇಲ್ಲಿ ಅವಕಾಶ ಇಲ್ಲ. ಗರ್ಭಗುಡಿಗೆ ಅಡ್ಡಲಾಗಿ ಮತ್ತೊಂದು ಕೋಣೆಯ ರೀತಿ ಕಟ್ಟಲಾಗಿದ್ದು ಕಿರಿದಾದ ಬಾಗಿಲಿನ ಮೂಲಕ ಒಬ್ಬೊಬ್ಬರೇ ಹೋಗಿ ದರ್ಶನ ಮಾಡಿ ಬರಬೇಕು. ಅದಕ್ಕೆ ಕಾರಣವನ್ನ ಮುಂದೆ ಹೇಳ್ತೀನಿ. ಅಂದಹಾಗೆ ಇದು ಪಂಚಭೂತಗಳ ಪೈಕಿ ಜಲತತ್ವವನ್ನ ಪ್ರತಿನಿಧಿಸುವ ಕ್ಷೇತ್ರವಾಗಿದ್ದು ಶಿವನು ಜಂಬುಕೇಶ್ವರನಾಗಿ ದರ್ಶನ ನೀಡ್ತಾನೆ. ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ದೇವಾಲಯದ ಕೆಳಗೆ ನೀರು ಹರಿಯುವ ಶಬ್ದ ನಮಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ.
ಸ್ನೇಹಿತರೆ, ಈಗ ಈ ಕ್ಷೇತ್ರಕ್ಕೆ ಇರುವ ಪೌರಾಣಿಕ ಹಿನ್ನೆಲೆ ಮತ್ತು ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ದಂತಕಥೆಯ ಪ್ರಕಾರ ಶಿವನ ಗಣಗಳಲ್ಲಿ ಇಬ್ಬರಾದ ಮಲ್ಯವಾನ್ ಮತ್ತು ಪುಷ್ಪದಂತ ನಡುವೆ ಸಂಘರ್ಷ ಉಂಟಾಗಿ ಇಬ್ಬರು ಪರಸ್ಪರ ಶಪಿಸಿಕೊಂಡು ಆನೆಯಾಗಿ ಮತ್ತು ಜೇಡರ ಹುಳುವಾಗಿ ಹುಟ್ಟುತ್ತಾರೆ. ಇಬ್ಬರು ಶಾಪ ವಿಮೋಚನೆಗೆ ಈಗಿರುವ ಸ್ಥಳದಲ್ಲಿ ಪಾರ್ವತಿಯಿಂದ ಪ್ರತಿಷ್ಠಾಪಿಸಿದ್ದ ಜಂಬುಕೇಶ್ವರನಿಗೆ ಪೂಜೆ ಸಲ್ಲಿಸಲು ಮುಂದಾಗ್ತಾರೆ. ಆಗ ಜೇಡರ ಹುಳುವು ಸಾಕಷ್ಟು ವಿಶೇಷ ಹೊಂದಿರುವ ಈ ಸ್ಥಳ ನಿಜಕ್ಕೂ ಅತ್ಯದ್ಭುತ ಅನುಭವ ನೀಡುತ್ತೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಂಗಂನ ಜಂಬುಕೇಶ್ವರನ ಬಗ್ಗೆ ತಿಳ್ಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸ್ಥಳದಿಂದ ನಿಮ್ಮನ್ನ ಭೇಟಿಯಾಗ್ತೀನಿ. ಟೇಕ್ ಕೇರ್.